ಮೇಡಮ್ ನನ್ನ ಹೆಸರು ಲಕ್ಷ್ಮಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗನ ಸೊಸೆ ಬಗ್ಗೆ ಕೇಳಬೇಕು ಮೇಡಮ್. ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹಾ, ಹೇಳಿ. ಇವಾಗ ಕೇಳಿಸ್ತಿದೆ ಮೇಡಮ್? ಹಾ, ಕೇಳಿಸ್ತದೆ. ಹೇಳಿ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಅವ್ರದ್ದು ಮದುವೆ ಆಗಿರೋ ಟೈಮಿಂಗ್ಸ್ ಗೊತ್ತಿದೆ ನಮಗೆ. ಅವ್ರ ಹೆಸರು ಹೇಳ. ನನ್ನ ಮಗ ಮತ್ತೆ ಸೊಸೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಲಕ್ಷ್ಮಿ ಅಂತ. ಹಾ, ಹೇಳಿ ಮೇಡಮ್. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಅದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ನಾನು ಮದುವೆ ಆಗಿದ್ದ ಟೈಮಿಂಗ್ಸ್ ಹೇಳ್ತೀನಿ ಮೇಡಮ್. ಹೇಳಿ. 6/5/2011 ಮೇಡಮ್. 6/5/2011. ಹಾ, 11 ಮೇಡಮ್. 12:30ಕ್ಕೆ ದಾರಿ ಆಗಿದ್ದು ಭಾನುವಾರ ಮೇಡಮ್. ಆಯ್ತು. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಾಗಿತ್ತು ಮೇಡಮ್. ಯಾಕೋ ಅವರಿಬ್ರು ಹೆಂಗಿದ್ರು ನೋಡಿ, 6ನೇ ತಾರೀಕು ಮದುವೆ ಆದರೆ 6ನೇ ತಾರೀಕಲ್ಲಿ ಮದುವೆ ಆದರೆ ಮದುವೆ ಆಗಿದ್ದು 1 ವರ್ಷನೋ 2 ವರ್ಷದೊಳಗಡೆನೋ ಮನೇಲಿ ಸೂತ್ಕಗಳು ಬರುತ್ತೆ ಅಂತ ಹೇಳ್ತೀವಿ. ಹಾಗಾಗಿದೆಯಾ ಏನಾದರೂ? ಇಲ್ಲ ಮೇಡಮ್, ಆ ಥರ ಏನು ಕುಟುಂಬದಲ್ಲಿ ಯಾರಾದರೂ ಡೆತ್ ಆಗಿದ್ರಾ? ಇಲ್ಲ ಮೇಡಮ್, ಆ ಥರ 1 ವರ್ಷ 2 ವರ್ಷದಲ್ಲಿ ಯಾರು ಆ ಥರ ಆಗಿಲ್ಲ ಮೇಡಮ್. ಹಾ, ಮದುವೆ ಆಗಿದ್ದ ವರ್ಷದಲ್ಲಿ? ಇಲ್ಲ ಮೇಡಮ್, ಆ ಥರ ಏನು ಇಲ್ಲ. ಮನೇಲಿ ಏನಾದರೂ ಕ್ರ್ಯಾಶ್ ಆಗಿ ಯಾರಾದರೂ ಪಾರ್ಟೇಷನ್ನು ಡಿವೈಡ್ ಏನಾದರೂ ಆಯ್ತಾ? ಅದೇ ಗಲಾಟೆಯಾಗಿ ಸ್ವಲ್ಪ ನನ್ಗೂ ನಮ್ಮ ಮಗನಿಗೂ ಸ್ವಲ್ಪ ಗಲಾಟೆಯಾಗಿ ಮನೆ ಬಿಟ್ಟು ಸ್ವಲ್ಪ ಮನೆ ಬಿಟ್ಟು ಹೋದ್ರಾ? ಈ ಥರದ್ದೆಲ್ಲ ನಡೆಯುತ್ತೆ. ಯಾಕಂದರೆ 6ನೇ ತಾರೀಕು ಪಾಸಿಟಿವ್ ಇರುತ್ತೆ, ಆದರೆ ಅದನ್ನು ಕೆಲವೊಂದು ಕಡೆ ಬಳಸೋದಿಲ್ಲ. ಹಾಗಾಗಿ 6ನೇ ತಾರೀಕು ಮದುವೆ ಮುಹೂರ್ತಕ್ಕೆ ನಾವು ಕೊಡೋದಿಲ್ಲ. ಹಾಗಾಗಿ ಅದು ಕೂಡ ಒಂದು ರಾಂಗ್ ಡೇಟ್ ಅಂತ ಹೇಳುತ್ತೆ. ನಿಮ್ಮ ಮಗನ ಹೆಸರೇನು? ರಮೇಶ್ ಅಂತ ಮೇಡಮ್. ತುಲಾ ರಾಶಿನಾ? ಹೌದು ಮೇಡಮ್. ಹಾಂ, ನಿಮ್ಮ ಮಗಂದು ತುಲಾ ರಾಶಿ. ಸೊಸೆ ಹೆಸರು ಶೋಭಾ ಅಂತ ಮೇಡಮ್. ಶೋಭಾ ಸೊಸೆ. ಸೊಸೆ ಹೆಸರು ಶೋಭಾ ಅಂತಂದರೆ ಮಕರ ರಾಶಿ ಬರುತ್ತೆ. ಸೊ ಅವರಿಬ್ಬರಿಗೂ ನೋಡಿ, ಇವಾಗ ತುಲಾ ರಾಶಿಗೆ ಟೈಮ್ ಕೆಟ್ಟಿದೆ ಅಂತ ಬಹಳಷ್ಟು ಬಾರಿ ಹೇಳ್ತಾ ಬಂದಿದ್ದೀನಿ. ತುಲಾ ರಾಶಿಗೆ ಟೈಮ್ ಕೆಟ್ಟಿದೆ, ಹಾಗಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಅವರಿಬ್ಬರದು ಕೇಳೋದಕ್ಕಿಂತ ನೀವು ಅವರಿಬ್ಬರದು ಡೇಟ್ ಆಫ್ ಬರ್ತ್, ಯಾಕಂದರೆ ನೀವು ತಾಯಿ ಆಗಿದ್ದೀರಾ, ಡೇಟ್ ಆಫ್ ಬರ್ತ್ ಕೊಟ್ಟು ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅವರಿಬ್ಬರು ಕ್ರ್ಯಾಶ್ ಆಗೋದಿರ್ಬೋದು. ಇಲ್ಲ ಮೇಡಮ್, ನಮ್ಮ ಹತ್ರ ಅವ್ರದ್ದು ಅದೇನೇ ಇವಾಗ ನೋಡಿ ಮೇಡಮ್, ನಿಮ್ಮ ಮಗನ ಜಾತಕ ತುಲಾರಾಶಿ ಅಲ್ವಾ? ತುಲಾರಾಶಿ ಅವ್ರಿಗೆ ಟೈಮ್ ಬ್ಯಾಡ್ ಆಗಿದೆ ಮೇಡಮ್. ಯಾಕಂದರೆ ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಮನೇಲಿ ಕ್ರ್ಯಾಶಸ್ಸು, ತಂದೆ ತಾಯಿಯಿಂದ ದೂರ ಆಗೋದು, ಗಂಡ ಹೆಂಡತಿ ಕಿತ್ತಾಡೋ ಅಂಥದ್ದು, ಡೈವರ್ಸ್ಗೆ ಹೋಗೋದು, ಕೋರ್ಟು ಕೇಸ್ ಆಗೋದು, ಇವೆಲ್ಲವೂ ನಡೀತಾ ಇರುತ್ತೆ. ಇವೆಲ್ಲವೂ ನಿಮಗೆ ಆಗಬೇಕು ಅಂತ ಇಲ್ಲ. ಇದು ಯಾವುದ್ರಲ್ಲಾದರೂ 1-2 ನಿಮ್ಗೆ ಆಗಿರ್ಬೋದು. ಹಾಗಾಗಿ ಸೊ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಜಾತಕ ಕೇಳೋದಲ್ಲ, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನು ಬ್ರೇಸ್ಲೆಟನ್ನು ಕೊಡ್ತೀನಿ. ನಿಮ್ಮ ಈ ಪರ್ಸ್ನಲ್ ಪ್ರಾಬ್ಲಮ್ನ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ, ನಮ್ಮ ಆಫೀಸ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ಆನ್ಲೈನಲ್ಲಿ ಸಿಗ್ತೀನಿ. ನಿಮ್ಮ ಮಕ್ಕಳು ಜಾತಕ ಪ್ರೆಡಿಕ್ಷನ್ ತೊಗೊಂಡು ಅವ್ರಿಗೆ ಏನು ಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀವಿ, ಅದನ್ನು ಯೂಸ್ ಮಾಡಿ ಮೇಡಮ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಮೇಡಮ್, ನೀವು ಹಿಂದೆ ಕೂಡ ಹೇಳಿದ್ರಿ 2-6 ಕಾಂಬಿನೇಷನ್ ತುಂಬ ಲಕ್ ತಂದು ಕೊಡುತ್ತೆ ಅಂತ. ಕೋಇನ್ಸಿಡೆಂಟ್ ಆಗಿ ಜಯ್ ಅವ್ರದ್ದು ಒಂದು ಮೂವಿಯಲ್ಲಿ ಕಾರ್ ನಂಬರ್ ಕೂಡ CM 2026 ಅಂತ ಇದೆ. ಆ್ಯಂಡ್ ಜೊತೆಗೆ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನ್ ತುಂಬ ಪಾಸಿಟಿವ್ ಅಂದಿದ್ರಿ. ಅದರಿಂದ ಏನೇ ಲೋಗೋ ಕ್ರಿಯೇಟ್ ಮಾಡಿದ್ರು ತುಂಬ ಸಕ್ಸಸ್ ಆಗುತ್ತೆ. ಆ್ಯಂಡ್ ಲೈಕ್ ಇವ್ರದ್ದು ಪಾರ್ಟಿದು ಸಿಂಬಲ್ ಕೂಡ ರೆಡ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಯಾವ ರೇಂಜಿಗೆ ಸಕ್ಸಸ್ ಇದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಮೊದಲಿಗೆ ನಮ್ಮ ಕರ್ನಾಟಕದ ಧ್ವಜ ಕೂಡ ಯೆಲ್ಲೋ ಮತ್ತು ರೆಡ್ ಇರುತ್ತೆ. ಅದು ನಮಗೆ ತುಂಬ ಪಾಸಿಟಿವ್ನ ತಂದುಕೊಟ್ಟಿದೆ. ಯಾಕಂದರೆ ಎಲ್ಲರ ಒಂದು ಇದ್ರದ್ದು ಧ್ವಜ ಬೇರೆ ಬೇರೆ ಇರುತ್ತೆ. ಮತ್ತು ಈ ವರ್ಷಕ್ಕೆ ಬ್ಲ್ಯಾಕ್ ಅನ್ನೋ ನಂಬರು, 8 ಅನ್ನೋ ನಂಬರು, ಅದೇ ರೀತಿ ಕಪ್ಪು ಬಣ್ಣ ಕೂಡ ತುಂಬ ಅಪೋಸಿಟ್ ಅಂತ ಹೇಳಿದೆ. ಬ್ಲ್ಯಾಕ್ ಕಲರ್ ಕಾರ್ ಆಗಿರ್ಬೋದು, ಆ ಕಪ್ಪು ಬಣ್ಣವನ್ನು ಎಲ್ಲೇ ಉಪಯೋಗಿಸಿದ್ರು ನೆಗೆಟಿವ್ಸ್, ಸಕ್ಸಸ್ ಕಮ್ಮಿ ಅಂತ ಹೇಳಿದೆ. ಅದೇ ರೀತಿ ಅವರ ಅಪೋಸಿಷನ್ ಪಾರ್ಟಿ ಅವರು ರೆಡ್ ಆ್ಯಂಡ್ ಬ್ಲ್ಯಾಕ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಅನ್ಸುತ್ತೆ. ಸೊ ಆ ಬ್ಲ್ಯಾಕ್, ಕಪ್ಪು ಅನ್ನೋ ಬಣ್ಣ ಅವ್ರಿಗೆ ನೆಗೆಟಿವ್ನ ತಂದುಕೊಡ್ತು. ಅದೇ ರೀತಿ ನೋಡಿ, ಯೆಲ್ಲೋ ಕಲರ್ ಅಂತ ಬಂದಾಗ ಯೆಲ್ಲೋ ರೆಡ್ಡು, ಇವಾಗ ಮ್ಯಾಗಿ ಕೇಳಿರ್ತೀರ ನೀವು. ಮ್ಯಾಗಿ ಅಲ್ಲಿ ಐ ಎಂಡ್ ಆಗಿದೆ. ಮ್ಯಾಗಿ ಅಂತಂದರೆ ಎಂಥ ಪುಟ್ಟ ಮಕ್ಕಳು, ಮಾತು ಬರದೇ ಇರೋ ಮಕ್ಕಳು ಕೂಡ ಮ್ಯಾಗಿ ಬೇಕು ಅಂತ ಕೇಳ್ತಾರೆ ಈಗ.